ನೀವು ಹಿಂದಿಯಿಂದ ಕನ್ನಡಕ್ಕೆ ಬಂದಾಗಿಂದ ನಿಮ್ಮಂತ ಚಿತ್ರನಟಿನಿ ಇಲ್ಲ ಅಂತ ಮಾತಾಡ್ಕೋತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? जी हाँ, यहाँ के लोग ना मुझे बहुत प्यार करते हैं. ಮೇಡಮ್, ನಿಮ್ ಸಿನಿಮಾ ಅಂದ್ರೆ ಜನ ಮುಗಿ ಬೀಳ್ತಾರಲ್ವಾ? ಎಷ್ಟೊಂದ್ ಜನ ಲಡ್ಕೆ ನಂಗೆ ಮೆಸೇಜ್ ಮಾಡ್ತಾರೆ. ಹುಡುಗರಿಗೆ ನಿಜವಾಗ್ಲೂ ಇಷ್ಟು ತಲೆ ಕೆಡಿಸ್ತೀನ ನಾನು? ಹೇಮಾ ಮಾಲಿನಿ ಆದ್ಮೇಲೆ ನೆಕ್ಸ್ಟ್ ಡ್ರೀಮ್ ಗರ್ಲ್ ನಾನೇನೋ ಅನ್ಸ್ಬಿಟ್ಟಿದೆ. ಒನ್ ಮೋರ್ ಸ್ನ್ಯಾಪ್ ಮೇಡಮ್. ಶೋ ಶೋ ಲೇ ಪಾರು, ಈ ಮಾಯನ್ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ. ಇವಳು ಕನ್ನಡ ಹಿಂದಿ ಸಿನಿಮಾಗಳಲ್ಲೆಲ್ಲ ಆಕ್ಟ್ ಮಾಡ್ತಾಳಂತೆ ಕಣೆ. ಹೌದು ವೈಶಾಲಿ, ಮೊನ್ನೆ ಇವ್ರದ್ದು ಯಾವ್ದೋ ಒಂದು ಸಿನಿಮಾ ನೋಡ್ದೆ. ಡೈಲಾಗ್ ನ ಎಷ್ಟು ನ್ಯಾಚುರಲ್ ಆಗಿ ಹೇಳಿದಾಳೆ ಗೊತ್ತಾ? ಆದ್ರೂ ಇವಳು ಸೂಪರ್ ಆಗಿ ಆಕ್ಟ್ ಮಾಡ್ತಾಳ ಕಣೆ. ವೈಶಾಲಿ, ನಾವೇನಾದ್ರೂ ಇವಳ ಮನೆಗೆ ಹೋದ್ರೆ ಆಟೋಗ್ರಾಫ್ ಕೊಡ್ತಾಳ? ಯಾಕೆ ಕೊಡಲ್ಲ? ಬಾರೋ, ನಾಳೆನೆ ಅವಳ ಮನೆಗೆ ಹೋಗೋಣ, ಆಟೋಗ್ರಾಫ್ ಕೇಳೋಣ. ಬೈ ಚಾನ್ಸ್ ಅವಳು ಕೊಡಲ್ಲ ಅಂತಂದ್ರೆ ನಮ್ಮ ಮಹಿಳಾ ಸಂಘದವ್ರನ್ನ ಕರ್ಕೊಂಡು ಹೋಗಿ ಅವಳು ಬರೋ ಸಿನಿಮಾಗಳನ್ನೆಲ್ಲ ಬೈಕಾಟ್ ಮಾಡಿಸ್ಬಿಡೋಣ. ಗೋವಿಂದ, ನಮಸ್ತೆ ಮೇಡಮ್. ನನ್ನ ಹೆಸರು ವೈಶಾಲಿ ಅಂತ. ನಾನು ಮಧ್ಯ ಪರಮೇಶ್ವರನ್ ಪತ್ನಿ ಪಾರ್ವತಿ. ನಾನು ನಿಮ್ ದೊಡ್ಡ ಫ್ಯಾನ್. आप दोनों ने मेरे घर को क्या समझ के रखा है? टोटा पंचाउट. ನಾನು ನಿಮ್ ಫ್ಯಾನ್ಸ್. ಫ್ಯಾನ್ का स्क्रू ढीला हो गया तो साउंड ಜಾಸ್ತಿ ಬರುತ್ತೆ. ಯಾಕೆ ಮೇಡಮ್ ಟೆನ್ಷನ್ ಆಗಿದ್ದೀರಾ? ಸ್ವಲ್ಪ ಸುಧಾರಿಸ್ಕೊಳ್ಳಿ. ಪೂರ್ತಿ ದಿನ ಶೂಟಿಂಗ್ ಮಾಡಿ ಮನೆಗ್ ಬಂದು ನಿಂಬು ಪಾನಿ ಕುಡಿಯೋಣ ಅಂದ್ರೆ ನಿಮ್ದಿ ಪ್ರಾಬ್ಲಮ್. ಜಾನು, ಏನ್ ಗೋಳ್ ಇವ್ರದ್ದು ಕೇಳಿ ವಾಪಸ್ ಕಳ್ಸು. ಅಲ್ಲಿಗೆ ಹೋಗೋದು ಯಾಕೆ? ಅವ್ರ ಕಲ್ ಉಗಿಸ್ಕೊಂಡ್ ಬರೋದು ಯಾಕ್ರಮ್ಮ? ಲೇ, ಬೇರೆ ಕಡೆಯಿಂದ ಬಂದು ನಟ ನಟಿಯರಿಗೆ ಜಂಬ ಜಾಸ್ತಿ ಇರುತ್ತೆ ಕಣ. ಲೇ ಪರಮ, ಅಲ್ಲಿಗೆ ಹೋಗೋದು ಬೇಡ ಅಂತ ಪಡ್ಕೊಂಡೆ. ಲೇ, ಅಲ್ಲಿಗೆ ಹೋಗಿ ಅವಳ ಕೈಲಿ ಉಗಿಸ್ಕೋಬೇಕು ಅಂತ ಇವ್ರ ಹಣೆಲ್ ಬರ್ತಿದ್ರೆ ಯಾರ ಕೈಯಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ರೀ, ತಪ್ಪು ನಮ್ದಲ್ಲ, ನಟಿ ಮಣಿದು. ಅದೇ ಹೇಳ್ತೀಯಮ್ಮ. ಒಬ್ಬ ಕಲಾವಿದನ ಅಭಿನಂದಕ್ಕೆ ಅಂತ ಅಭಿಮಾನಿಗಳು ಹೋದಾಗ ಹಾಗ ಅವಮಾನ ಮಾಡೋದು. ಅಯ್ಯೋ, ಅವ್ರಿಗೆ ಅವ್ರದ್ದಾದ ಟೆನ್ಷನ್ ಇರ್ತಾವಮ್ಮ. ಕರೆಕ್ಟ್. ನೀವ್ಯಾಕೆ ಸುಮ್ನೆ ಹೋಗ್ಬೇಕಾಗಿತ್ತು? ನಮಗೂ ಸಾವಿರ ಟೆನ್ಷನ್ ಇರುತ್ತೆ. ರೀ, ನಾವು ಹೋಗಿದ್ದು ಆಟೋಗ್ರಾಫ್ ಕೇಳೋದಕ್ಕೆ. ನನ್ನ ಹೆಸರು ಹೇಳ್ಬೇಕಾಗಿತ್ತು. ಆಟೋಗ್ರಾಫ್ ಏನು, ಫೋಟೋಗ್ರಾಫೇ ಕೊಟ್ಟಿರೋಳು. ಅಯ್ಯ, ಎರಡೆರಡು ಸಲ ತುತ್ತೂರಿ ಊದಿದ್ದಾಯ್ತು. ಅವ್ಳು ಯಾಕೆ ಇಲ್ಲಿರ್ಬೇಕು? ಒಟ್ಟಾರೆ ತಮ್ಮ ಅಭಿಪ್ರಾಯ, ಉದ್ದೇಶ? ಅವಳಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಹಾರ್ಟ್ ವರ್ಕ್ ಆಗ್ತಿಲ್ಲ. ಫೋನ್ ಮಾಡಿ ರೋಫ್ ಹಾಕ್ತೀನಿ. ಆಗಳ ಹಲೋ, ಮಾಯಾ ಸ್ಪೀಕಿಂಗ್. ಸ್ಪೀಕಿಂಗ್ ಅಂತೆ ಗಂಟ್ಲು ಬೇಬಿ ಗಿದ್ದು ಬಿಡ್ದೆ ಅಂತ ಹೇಳ್ರಿ. ಕೇಳಿಸ್ತಾ? ಅಭಿಮಾನಿಗಳು ಬಂದಾಗ ಕೆಟ್ಟಾಗ ಮಾತಾಡ್ಬೇಡ. 2 ಕಾಲ್ 3 ಕೈ ಗಿದ್ದು ಬಿಡ್ತೇವೆ. ನಾನು ಸಬ್ ಲೋಗೋಂಗೆ ಸಾಥ್ ಸರಿಯಾಗಿ ಮಾತಾಡ್ತೀನಲ್ವಾ? ಒಂದ್ ವಾರದಲ್ಲಿ ಕನ್ನಡ ಕಲೀಲಿಲ್ಲ ಅಂದ್ರೆ ಮತ್ತೆ ಫೋನ್ ಮಾಡ್ತೀವಿ. ಈ ಫೋನ್ ವೈರ್ ಹಿಡ್ಕೊಂಡ್ ಬಂದ್ರೆ ನಿಮ್ ಮನೆ ಸಿಗುತ್ತೆ. ಬಂದು ಮುಖಕ್ಕೆ ಆಸಿಡ್ ಹಾಕ್ತೀವಿ. ಆಸಿಡ್ ಬಾಟ್ಲ್ ಕೈಯಾಗ ಐತಿ. 1 ವಾರದಾಗ ಕನ್ನಡ ಕಲೀಲಿಲ್ಲ, ಮುಖಕ್ಕೆ ಆಸಿಡ್, ಮುಂಬೈ ರವಾಣಿ. ಈಗ ನಂಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಕನ್ನಡ ಬರುತ್ತೆ ಇಲ್ಲ ಅಂತ ಕೇಳಿದವ್ರು ಯಾರು? ಸುಮ್ನೆ ಫೋನ್ ಮಾಡಿ ನನಗೆ ಹೆದರ್ಸ್ತಾರೆ ಗೊತ್ತಾ? ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಸಾಕು, ಚೆನ್ನಾಗಿ ಹೇಳ್ತೀರಾ, ಮುಂದೆ ಹೇಳ್ಬೇಡಿ. ಅಯ್ಯೋ, ಆಸಿಡ್ ಹಾಕ್ತೀನಿ ಅಂತ ಹೆದರ್ಸ್ತಾರೆ ನಂಗೆ. ಮೇಡಮ್, ನಾವಿಬ್ರು ನಿಮ್ ಜೊತೆ ಒಂದು ಫೋಟೋ ತೆಗೆಸ್ಕೋಬಹುದಾ? ಓಕೆ. ಜಾನು, ಥ್ಯಾಂಕ್ ಯು. ಮಾಯಾ, ನೀನು ರಶ್ಮಿ ಅಲ್ವಾ? ನನ್ನ ಹೆಸರು ಇನ್ನೂ ನೆನ್ಪಿಟ್ಕೊಂಡಿದ್ಯಾ? ಮೇಡಮ್, ಒಂದ್ ನಿಮಿಷ ಬನ್ನಿ. ರಶ್ಮಿ ಯಾರು ಅಂತ ನಿಮಗ್ ಗೊತ್ತಾ? ಇನ್ನೊಬ್ಳು ಸಿನಿಮಾ ಸ್ಟಾರ್ ರಾಮಿ ಇದ್ದಾಳಲ್ಲ, ಅವಳ ಸಿಸ್ಟರು. ರಾಮಿ ನನ್ ರೈವಲ್ ಅಲ್ವಾ? ಅವಳ ಸಿನಿಮಾಸ್ ಎಲ್ಲ ನನಗೆ ಸಿಕ್ತಿದೆ ಅಲ್ವಾ? ಹೌದು, ನಮ್ಮ ಅಕ್ಕಗೆ ಸಿಕ್ತಿರೋ ಚಾನ್ಸಸ್ ಎಲ್ಲ ಈಗ ನಿಮ್ ಸಿಕ್ತಿದೆ. ನೀನ್ ಫಿಲ್ಮ್ ಲಂಡನ್ ಬರೋಕ್ಕಿಂತ ಮುಂಚೆ ನಮ್ಮ ಅಕ್ಕ ತುಂಬಾ ಫೇಮಸ್ ಆಗಿದ್ಲು. ಈಗ ಜನ ನೀನೇ ತುಂಬಾ ಸುಂದರಿ ಅಂತ ಮಾತಾಡ್ಕೊಳ್ತಿದ್ದಾರೆ. ಸೋ ರೈಟ್. ನೀನ್ ಸುಂದರವಾಗಿರೋದಕ್ಕೆ ನಾನ್ ನಿನಗ್ ಬಿಡೋದಿಲ್ಲ. ನಿನ್ ಮೇಲೆ ಆಸಿಡ್ ಹಾಕ್ತೀನಿ. ಇನ್ಸ್ಪೆಕ್ಟ್ರೆ, ನೀವು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಇವ್ರು 3 ಜನ ಸೇರ್ಕೊಂಡು ನನ್ ಮೇಲೆ ಆಸಿಡ್ ಹಾಕಕ್ ಟ್ರೈ ಮಾಡಿದ್ರು. ನಾವಲ್ಲ ಸರ್, ಇವಳು. ನಾವ್ ಇವ್ರನ್ನ ಕಾಪಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ನೋ, ಇವರೆಲ್ಲ ಒಂದೇ ಗುಂಪು. ಸರ್, ನಾವ್ 3 ಜನನು ಮನೇಲಿ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ ಇವಳ ಮೇಲೆ ಆಸಿಡ್ ಹಾಕ್ಬೇಕು ಅಂತ. ನನಗೆ ಗೊತ್ತಮ್ಮ, ನಿಮ್ ಮನೇಲಿದಾರಲ್ಲ ಇಬ್ರು ಹುಡುಗರು, ಅವರು ಪಬ್ಲಿಕ್ ಬೂತಿಂದ ಫೋನ್ ಮಾಡಿ ಆಸಿಡ್ ಹಾಕ್ತೀವಿ ಅಂತ ಇವ್ರಿಗೆ ಎದುರಿಸ್ತಾ ಇದ್ರು. ಆ ಫೋನು ಟ್ಯಾಪ್ ಆಗಿತ್ತು. ಈಗ ನೀವು ಸಿಕ್ತು ಬಿದ್ರಿ. ನೋಡಿದ್ರಾ ಸರ್, ನನ್ ಮೇಲೆ ಆಸಿಡ್ ಹಾಕಕ್ಕೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ ಇವರೆಲ್ಲರೂ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಈಗಿಂದೀಗ್ಲೇ ಈ 3 ಅರೆಸ್ಟ್ ಮಾಡ್ತಾ ಇದ್ದೀನಿ.